ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರೋಧಿಸಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಡಿಸಿ ಕಚೇರಿ ಮುತ್ತಿಗೆ ಯತ್ನ. ಎಸ್ಐಆರ್ ಪ್ರಕ್ರಿಯೆಗೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಹಕರಿಸಲು ಡಿಸಿ ಪೂವಿತ ಎಸ್ ಮನವಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಪದವಿ ಕಾಲೇಜಿಗೆ ಭೇಟಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೇ ಇರುವುದಕ್ಕೆ ಅಧಿಕಾರಿಗಳ ತರಾಟೆ. ಜುಲೈ 14ರಂದು ಕವಿತಾಳದಲ್ಲಿ ನಡೆಯಲಿರುವ ಕೆ ಶಿವನಗೌಡ ನಾಯಕ್ ಇವರ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲ. ಬಸವರಾಜ್ ಕಳಸ. ಮದರಕಲ್ ಗ್ರಾಮದಲ್ಲಿ ಅವಧೂತ ಸ್ವಾಮಿ ಎಂದು ಸ್ವಯಂ ಘೋಷಿತ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ. ತನಿಖೆಗೆ ಶಿವಜ್ಞಾನಿ ಒತ್ತಾಯ. ಮತ್ತು ಹಂಚಿನಾಳ ಕ್ಯಾಂಪಿನಲ್ಲಿ ಕೊಲೆ ಪ್ರಕರಣ, 6 ಜನರ ಬಂಧನ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕರಾಳ ದಿನಾಚರಣೆ ಆಚರಿಸಿ ಜಿಲ್ಲಾಧಿಕಾರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಐಸಿಡಿಎಸ್ ಯೋಜನೆಗೆ ನೀಡುವ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಬಿಸಿಯೂಟ ಯೋಜನೆಗೂ ಸಮರ್ಪಕ ಅನುದಾನ ನೀಡದೆ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ಮೂಲಕ ಯೋಜನೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದರು. 2017ರಿಂದ ಪೌಷ್ಟಿಕ ಆಹಾರದ ಘಟಕ ವೆಚ್ಚವನ್ನು ಹೆಚ್ಚಿಸಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಆರಂಭಿಸುತ್ತಿರುವುದರಿಂದ 3ರಿಂದ 6 ವರ್ಷದ ಮಕ್ಕಳು ಅಂಗನವಾಡಿಗಳಿಂದ ದೂರವಾಗುತ್ತಿದ್ದು ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದರು. ಬಿಸಿಯೂಟ ಯೋಜನೆ ಆರಂಭವಾಗಿ 25 ವರ್ಷಗಳಾದರೂ ನೌಕರರ ಗೌರವಧನದಲ್ಲಿ ಸಮರ್ಪಕ ಹೆಚ್ಚಳ ಮಾಡಿಲ್ಲ. ಕೆಲಸದ ಭದ್ರತೆಯೂ ಇಲ್ಲ. ರಾಜ್ಯದಲ್ಲಿ ಬಿಸಿಯೂಟ ಯೋಜನೆಯನ್ನು ಇಸ್ಕಾನ್ಗೆ ನೀಡುವ ಪ್ರಸ್ತಾವನೆಯನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಅಂಗನವಾಡಿ ನೌಕರರಿಗೆ ಎಫ್ಆರ್ಎಸ್, ಇಕೆವೈಸಿ, ಪೋಷಣ್ ಟ್ರ್ಯಾಕರ್ ಸೇರಿದಂತೆ ಆನ್ಲೈನ್ ಕೆಲಸಗಳನ್ನು ಮಾಡಲು ಗುಣಮಟ್ಟದ ಮೊಬೈಲ್, 5G ಡಾಟಾ ಹಾಗೂ ವೈಫೈ ಸೌಲಭ್ಯವನ್ನು ನೀಡದೆ ಒತ್ತಡ ಹೇರಲಾಗುತ್ತಿದೆ. ಈ ರೀತಿ ನೌಕರರ ವಿರೋಧಿ ಕ್ರಮಗಳನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರವು ಚುನಾವಣಾ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಹಾಗೂ ಸಹಾಯಕಿಯರಿಗೆ 10,000 ಗೌರವಧನವನ್ನು ಜಾರಿಗೊಳಿಸಬೇಕು. ಬಿಸಿಯೂಟ ನೌಕರರ ಗೌರವಧನವನ್ನು 7,000ಕ್ಕೆ ಹೆಚ್ಚಳ ಮಾಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಕೆಜಿ, ಯುಕೆಜಿ ವಿಸ್ತರಣೆ ಮಾಡಬೇಕು. ಬಿಸಿಯೂಟ ನೌಕರರ ಸಾದಿಲ್ವಾರು ಜಂಟಿ ಖಾತೆಯ ಜವಾಬ್ದಾರಿಯನ್ನು ಮುಖ್ಯ ಅಡುಗೆ ನೌಕರರಿಂದ ಎಸ್ಡಿಎಂಗೆ ವರ್ಗಾವಣೆ ಮಾಡಿರುವ ಆದೇಶವನ್ನು ಹಿಂಪಡೆದು ಮೊದಲಿನ ವ್ಯವಸ್ಥೆಯನ್ನು ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರಿಗೆ ಇಲಾಖೆ ಹೊರತಾದ ಯಾವುದೇ ಕೆಲಸಗಳನ್ನು ನೀಡಬಾರದು. ಬಿಎಲ್ಒ ಕರ್ತವ್ಯದಿಂದ ಸಂಪೂರ್ಣ ವಿನಾಯಿತಿ ನೀಡಬೇಕು. ಜಿಲ್ಲೆಯಲ್ಲಿ ಬಿಸಿಯೂಟ ಯೋಜನೆಗೆ ತರಕಾರಿ ಪೂರೈಕೆಯನ್ನು ಸ್ವಸಹಾಯ ಸಂಘಗಳಿಗೆ ನೀಡಿರುವ ಕ್ರಮವನ್ನು ಹಿಂಪಡೆಯಬೇಕು. ಪೋಷಣ್ ಟ್ರ್ಯಾಕರ್ ಹೆಸರಿನಲ್ಲಿ ನಡೆಯುತ್ತಿರುವ ಕಿರುಕುಳವನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳೀಯ ಆಹಾರ ಪದಾರ್ಥಗಳನ್ನೇ ಪೂರೈಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ 2 ಸಂಘಟನೆಗಳ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದರು.
ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ರೇಣುಕಮ್ಮ ಹಾಗೂ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಜಂಟಿ ಸಂಘಟನೆಗಳ ಮುಖಂಡರಾದ ವರಲಕ್ಷ್ಮಿ, ಮರಿಯಮ್ಮ, ರಮಾದೇವಿ, ಮಹಮ್ಮದ್ ಹನೀಫ್, ಕೆಜಿ ವೀರೇಶ್, ಗೋಕುರಮ್ಮ, ಗಂಗಮ್ಮ, ಅಕ್ಕ ಮಹಾದೇವಿ, ವಿಶಾಲಾಕ್ಷಮ್ಮ, ಜರೀನಾ ಬೇಗಂ, ಅಲ್ಲಾ ಬಕ್ಷ, ಶರಣಮ್ಮ, ನಿಂಗಪ್ಪ, ಶ್ರೀಲೇಖಾ, ಶ್ರೀಧರ್, ಕಲ್ಯಾಣಮ್ಮ ಸೇರಿದಂತೆ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಗರದ ಸಿದ್ರಾಪುರದಲ್ಲಿ 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಸರ್ಕಾರಿ ಮಾದರಿ ಪದವಿ ಕಾಲೇಜು ಕಟ್ಟಡಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಮಾದರಿ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ, ಉನ್ನತ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅನುದಾನದ ಅಡಿಯಲ್ಲಿ ಕಾಲೇಜು ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಈ ಕಾಲೇಜು ಕಟ್ಟಡದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುಂಚೆ ಬೋರ್ವೆಲ್ ಹಾಕಿಸುವ ಪದ್ಧತಿ ಇದೆ. ಆದರೆ ಕಟ್ಟಡ ಪೂರ್ಣಗೊಂಡಿದ್ದರೂ ನೀರು ಸೌಲಭ್ಯವಿಲ್ಲ. ದೊಡ್ಡ ಕಟ್ಟಡವಿದ್ದು ಹೊರಗಿನಿಂದ ನೀರು ತರುವುದು ಸೂಕ್ತವೇ ಎಂದು ಪ್ರಶ್ನಿಸಿದರು. ಪ್ರಸ್ತುತ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಹೆಣ್ಣು ಮಕ್ಕಳನ್ನು ಶಿಕ್ಷಣಕ್ಕಾಗಿ ಕಳುಹಿಸುವುದು ಕಡಿಮೆ. ಸರ್ಕಾರದ ಅನುದಾನ ಮಹಿಳೆಯರಿಗೆ ಸದುಪಯೋಗ ಆಗಬೇಕು. ರಾಯಚೂರಿಗೆ ಬರುವ ಪ್ರತಿ ಬಾರಿ ನೀರಿನ ಸಮಸ್ಯೆಯ ದೂರುಗಳು ಬರುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಎಂದರು. ನಂತರ ಸರ್ಕಾರಿ ಮಾದರಿ ಪದವಿ ಕಾಲೇಜು ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯಕ್ಕೆ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು. ಮಹಿಳಾ ವಸತಿ ನಿಲಯದ ಭದ್ರತೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಸರ್ಕಾರದ ಅನುದಾನವನ್ನು ಪೋಲಾಗದಂತೆ ನೋಡಿಕೊಳ್ಳಬೇಕು. ವಸತಿ ನಿಲಯದ ಸುತ್ತಲೂ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ದೂರುಗಳು ಬಂದಿದ್ದು, ಅವುಗಳನ್ನು ಮಟ್ಟ ಹಾಕಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ನಿಲಯದ ವಿವಿಧ ಕೊಠಡಿಗಳನ್ನು ಪರಿಶೀಲಿಸಿದರು. ನಿಲಯದ ಸಣ್ಣ ಪುಟ್ಟ ಕೆಲಸಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಯಾವಾಗ ಬಂದ್ರು ಹಿಂಗೆ ಮಾಡ್ತಿರಲ್ರಿ? ರಾಯಚೂರು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಎಲ್ಲ ಅಧಿಕಾರಿಗಳು ಗಾಯಬ್. ಈ ಸಲ ನಾ ಸುಮ್ಮನೆ ಇರ್ತೀನಿ ಅಂತ ತಿಳಿಬೇಡ್ರಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬರ್ತೀನಿ. ನಾನು ಯಾವುದೇ ಜಿಲ್ಲೆ ವಿಸಿಟ್ ಮಾಡಿದ್ಮೇಲೆ ಸೀದಾ ಹೋಗ್ತೀನಿ ಮುಖ್ಯಮಂತ್ರಿಗಳ ಹತ್ರ. ನೀವು ಹೆಂಗ್ ನಡ್ಕೋತೀರಿ, ಇವತ್ತು ಏನೇನು ನೀವು ನನಗೆ ಹೇಳ್ತೀರಿ, ಎಲ್ಲವೂ ಸರ್ಕಾರದ ಹಣ ರೀ. ನಮಗೆ ಹೆಣ್ಮಕ್ಳಿಗೆ ಉಪಯೋಗ ಆಗಬೇಕು, ಮುಲ್ಲಾಜೆ ಇಲ್ಲ. ಏನ್ ಕೇಳಿದ್ರು ಗೊತ್ತಿಲ್ಲ ಅಂತೀರಿ. ನೀವೊಬ್ರು ಇಲ್ಲಿ ಪ್ರಿನ್ಸಿಪಾಲ್, ಇವತ್ತು ಕಾಲೇಜ್ ನಡೆಯಕ್ ಆಗ್ತಿಲ್ಲ, ಇಲ್ಲಿ ಇದು ಹಾಸ್ಟೆಲ್ ನಡೆಯಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂತ ಇವತ್ತು ಎವಿಡೆನ್ಸಸ್ ಎಲ್ಲ ಇಟ್ಕೋಬೇಕಾಗಿತ್ತು. ನೀವು ಎಲ್ಲ ಹಾಕ್ಸಿದೀರಾ ಬೋರ್ ಅಂತಂದ್ರೆ ನನಗೆಲ್ಲ ಆಲ್ರೆಡಿ ಫೀಡ್ ಮಾಡ್ತಾ ಇದ್ದಾರೆ. ಎಲ್ಲಿ 3-4 ಬೋರ್ ಹಾಕ್ಸಿರೋದು ಎಲ್ಲಪ್ಪ ತೋರ್ಸ್ರಿ ನೀವು. ಬಡ ಮಕ್ಕಳದು ಸ್ಥಿತಿ ಅರ್ಥ ಮಾಡ್ಕೋಬೇಕ್ರಿ. ಇದಕ್ಕೆ ಯಾರ್ಯಾರು ಹೊಣೆ ಎಲ್ರು ಸಸ್ಪೆಂಡ್ ಮಾಡ್ಬೇಕ್ರಿ. ಯಾರನ್ನು ಮುಲಾಜ್ ನೋಡಂಗಿಲ್ಲ. ಸಿಟಿ ಕಮಿಷನರ್ ಫೋನ್ ತಗೊಳ್ರಿ. ಏನಪ್ಪ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ತನುಜೇಂದ್ರ ಪಾಟೀಲ್. ನೀವ್ ಇಲ್ಲ ಅಂತಂದ್ರೆ ನಿಮ್ ನೆಕ್ಸ್ಟ್ ಯಾರು ಅಧಿಕಾರಿ ಇದಾರ ಅವ್ರನ್ನ ಕಳಿಸ್ಬೇಕು. ನಿಮ್ ಜೊತೆ ಯಾರು ಕೆಲ್ಸಕ್ಕಿರೋ ಹುಡುಗನ್ ಕಳಿಸ್ತಾರೇನ್ರಿ ನಮ್ಗೆ ಉತ್ತರ ಕೊಡ್ಲಿಕ್ಕೆ? ಎಲ್ಲಿ ಇನ್ನೊಬ್ರು ಎಲ್ಲಿ ಎಲ್ಲಿ ಅಲ್ಲಪ್ಪ, ನಾನ್ ಪ್ರತಿ ಸಲ ಬಂದಾಗ್ಲೂ ಇದೇ ಸಮಸ್ಯೆ. ಒಂದ್ ನಿಮಿಷ ಹಂಗೆ ರೀ ಲೈನ್ ಮೇಲೆ. ಜುಬಿನ್ ಅವ್ರೆ ನಮಸ್ಕಾರ. ಈಗ ಇಲ್ಲಿ ನಮ್ಮ ಯಾವುದು ಮಂತ್ರಾಲಯ ರೋಡಲ್ಲಿ ನಮ್ದು ವಸತಿ ನಿಲಯ ಇದೆಯಲ್ಲ, ವಿದ್ಯಾರ್ಥಿನಿಯರಿಗೆ ಕಟ್ಟಿಸಿದಂತ ವಸತಿ ನಿಲಯ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ಲ ಜುಬಿನ್ ಅವ್ರೆ?
ಈಗ ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶರಣಮ್ಮ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸುನೀತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ಮತದಾರರ ಪಟ್ಟಿ ಪರಿಷ್ಕರಣೆ ಜುಲೈ 29ರವರೆಗೆ ನಡೆಯಲಿದ್ದು, ಏನೇ ಗೊಂದಲ ಸಮಸ್ಯೆಗಳಿದ್ದರೂ ನಿವಾರಿಸಲಾಗುತ್ತದೆ. ಅನಗತ್ಯ ಗೊಂದಲಕ್ಕೆ ಅವಕಾಶ ನೀಡದೆ ಸುಲಲಿತ ಪ್ರಕ್ರಿಯೆ ಮುನ್ನಡೆಸಲು ರಾಜಕೀಯ ಪಕ್ಷಗಳು ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ಮುಖಂಡ ತಿರುಮಲ ರೆಡ್ಡಿ ಮಾತನಾಡಿ, 2002ರ ಮತದಾರರ ಪಟ್ಟಿಯಲ್ಲಿ ಇರದೇ ಇರುವವರ ಹೆಸರು ಸೇರ್ಪಡೆಗೆ ಫಾರಂ 6 ಸಹ ಇದೇ ಸಮಯದಲ್ಲಿ ನೀಡಿದರೆ ಸೇರ್ಪಡೆ ಸಾಧ್ಯವಾಗುತ್ತದೆ ಎಂದರು. ರಿಜಿಸ್ಟರ್ ಬರ್ತಿದೆ, ನಮ್ಮ ತಮ್ಮ ಸೈಟ್ ಚೇಂಜ್ ಆಗಿಲ್ಲ. ಆಮೇಲೆ ಇದ್ರ ಜೋಡಿ SIR ಜೋಡಿಗೆ ಫಾರ್ಮ್ ನಂಬರ್ 6, 7, 8 ಅದ್ರ ಜೋಡಿ ಆ್ಯಡ್ ಮಾಡ್ಬೋದು ಆನ್ಲೈನಲ್ಲಿ. ಫಾರ್ಮ್ ನಂಬರ್ 6 ಆನ್ಲೈನಲ್ಲಿ ಫಾರ್ಮ್ ನಂಬರ್ 6 ತಗೋ ಅಂತ ಕೊಟ್ಟಿಲ್ಲ, ಇದಷ್ಟೇ ಮಾಡ್ತಿದೀವಿ ಅಂದರೆ ಅದ್ರ ಜೊತೆಗೆ ಆದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ಅ ಹ್ಯೂಜ್ ಎಕ್ಸರ್ಸೈಸ್. ನಿಜವಾಗಿಯೂ 1853 ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮಗೆ ಇರುವ ಈ ಒಂದು ತಿಂಗಳಿನಲ್ಲಿ ನಾವು ಈ ಫಾರ್ಮ್ಸ್ SIR ಫಾರ್ಮ್ಸ್ ಕೊಡ್ತೀವಿ. ಟೈಮ್ ಇದೆ, ನಾವು ಫಾರ್ಮ್ 6 ತಗೊಳ್ಬಾರ್ದು ಅಂತ ಇಲ್ಲ. ಈಗ ತಗೊಂಡ್ರೆ ನಮಗೆ ಪ್ರಾಸೆಸ್ ಮಾಡೋಕ್ಕಾಗಲ್ಲ, ನಾನು ಹೇಳ್ತೀನಿ. ಆದ್ರೆ ಈ ಟೈಮ್ಗೆ ನಾವು ಪ್ರಾಸೆಸ್ ಮಾಡೋಕ್ಕಾಗಲ್ಲ ಈ ಒಂದು ತಿಂಗಳು, ಆಮೇಲೆ ಮತ್ತೆ ನಾವು ಪ್ರಾಸೆಸ್ ಮಾಡ್ತೀವಿ. ಬಟ್ ಇವಾಗ ಈ SIR ಫಾರ್ಮ್ಸ್ಗೆ ನಮಗೆ ಒಂದೇ ತಿಂಗಳು ಇರೋದ್ರಿಂದ ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, SIR ಪ್ರಕ್ರಿಯೆಯೊಂದಿಗೆ ಸೇರ್ಪಡೆ ಮಾಡಲು ಅವಕಾಶ ಇರುವುದಿಲ್ಲ. ಮನೆ ಮನೆಗೆ ಗಣತಿ ಅರ್ಜಿ ಸಲ್ಲಿಕೆ, ಮರು ಅರ್ಜಿಗಳ ಸ್ವೀಕಾರ ನಡೆಯುತ್ತಿದ್ದು, ಒಂದೇ ಬಾರಿ ಎಲ್ಲವೂ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಮತದಾರರ ಪಟ್ಟಿಯಲ್ಲಿರುವವರು ಖಚಿತತೆ ಪಡಿಸಿಕೊಳ್ಳಲು ಮೊದಲ ಆದ್ಯತೆಯಾಗಿದೆ ಎಂದರು. ಕಂಡುಹಿಡಿಯಕ್ಕೆ BLOಗೆ ಆಗ್ತಾ ಇಲ್ಲ. ಆ ಪಟ್ಟಿಯನ್ನು BLO ಸೂಪರ್ವೈಸರ್ಸ್ಗೆ ಹೇಳಿ ಎವ್ರಿಡೇ ತಗೊಳ್ತಾ ಇದ್ದೀವಿ. ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನಾವು ಹುಡುಗಿ ಅವರಿಗೆ ಮ್ಯಾಪಿಂಗ್ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ದೀವಿ, ಅವರಿಗೆ ಈಸಿ ಆಗಲಿ ಅಂತ. ಬಿಕಾಸ್ BLO ಫೀಲ್ಡ್ ಅಲ್ಲಿ ಕೂತ್ಕೊಂಡು ಪೂರ್ತಿ ಇದನ್ನು ಸರ್ಚ್ ಮಾಡೋದು ಕಷ್ಟ ಆಗುತ್ತೆ ಅಂತ ಯಾವ್ದವ್ರಿಗೆ ಹುಡುಕಾಡಲಿಕ್ಕೆ ಆಗ್ತಾ ಇಲ್ಲ, ಆ ಪಟ್ಟಿಯನ್ನು BLO ಸೂಪರ್ವೈಸರ್ಸ್ ಎವ್ರಿಡೇ ಸ್ಪೆಷಲಿ ಅರ್ಬನ್ ಅಲ್ಲಿ ಪಡಿತಾ ಇದ್ದೀವಿ. ಆಫೀಸಲ್ಲಿ ಒಂದು ಟೀಮ್ ಅನ್ನು ಕೂರಿಸ್ಬಿಟ್ಟು ನಾವು ಸಿಸ್ಟಮ್ ಅಲ್ಲಿ ಹುಡುಕ್ಬಿಟ್ಟು, ಬಿಕಾಸ್ ಹೆಸರು ಚೇಂಜ್ ಮಾಡಿ ಸ್ಪೆಲ್ಲಿಂಗ್ ಸ್ವಲ್ಪ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ನಾನು ಪೂವಿತಾ ಅಂತ POVATHA ಅಂತ ಬರೀತೀನಿ, ನನಗೆ ಟ್ರಾನ್ಸ್ಲೇಟ್ ಮಾಡಿ ಆಗ್ಬೇಕಾದ್ರೆ ನನ್ನ ವೋಟರ್ ಐಡಿ ಅಲ್ಲಿಂದ ತಪ್ಪಿದೆ, ಬಿಟ್ಟು ಹೋಗಿದೆ, TA ಅಂತ ಇರುತ್ತೆ. ಸೊ ನಾನು ಈಗ THA ಅಂತ ಹಾಕಿದ್ರೆ ನನಗೆ ಸರ್ಚ್ ಆಗಲ್ಲ, ಅಗೇನ್ ಅನಾಮಲಿ ಅಂತ ರಿಪೋರ್ಟ್ ಆಗುತ್ತೆ. ಅದಕ್ಕೆ ನಾನು ಡಾಕ್ಯುಮೆಂಟ್ ಕೊಟ್ಟರೆ ಅದು ಸರಿ. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಮಾತನಾಡಿ, SIR ಪ್ರಕ್ರಿಯೆಯಲ್ಲಿ ಮನೆಯಲ್ಲಿ ಇಲ್ಲದೆ ಇರುವವರು ಸಂಪರ್ಕಿಸುವ ಕೆಲಸ ನಡೆಯುತ್ತಿದೆ. ಬೇರೆ ಊರಿನಲ್ಲಿದ್ದರೂ ಮಾಹಿತಿ ಪಡೆದು ದಾಖಲೀಕರಣಗೊಳಿಸಲು ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಮತದಾರರ ಪಟ್ಟಿಯಿಂದ ಕಡಿತಗೊಳ್ಳುವ ಆತಂಕ ಇಲ್ಲದೆ ಮಾಹಿತಿ ಒದಗಿಸಬೇಕೆಂದರು. 800 ಕಾಲೇಜುಗಳಿಗೆ ಬಂದಿದೆ ಅಂದ್ರೆ ಔಟ್ ಮೈಗ್ರೇಟ್ಸ್ ಇರ್ತಾರೆ. ನಮ್ಮ ಸಿಟಿ ಬಿಟ್ಟು ಹೈದರಾಬಾದ್, ಬ್ಯಾಂಗ್ಳೂರು, ಬೇರೆ ಕಡೆ ಹೋಗಿ ಸೂರತ್ ಎಲ್ಲ ಕೆಲಸ ಮಾಡ್ತೀವಿ. ಸೊ ಅವ್ರೇನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆಗೆ ಇವರ BLO ಬರ್ತಾ ಇದ್ದಾರೆ, ಬಟ್ ನಮ್ಮ ಮನೆಗೆ ಇಲ್ಲ, ನಮ್ಮ ತಂದೆ ತಾಯಿಯವರಿಗೆ ಪ್ರಾಯದವರು ಅವ್ರಿಗೂ ಗೊತ್ತಾಗೋದಿಲ್ಲ. ಸೊ ನಾವು ಬಂದ ನಂತರ ಎಲ್ಲ ಮಾಡಿ ಕೊಡ್ತೀವಿ ಅಂತ. ನಮ್ದು ಒಂದು ರಿಕ್ವೆಸ್ಟ್ ಏನಂದ್ರೆ ಅವ್ರಿಗೂ ಸ್ವಲ್ಪ ತಿಳಿಸಬೇಕು. ನಾವು ತಿಳಿಸ್ತಾ ಇದ್ದೀವಿ, ನಮ್ಮ ಆಫೀಸಲ್ಲಿ 4 ಜನ ಕೂರಿಸಿ ಕಾಲ್ ಮಾಡ್ತಾ ಇದ್ದೀವಿ. ಈ ಶನಿವಾರ ಅಥವಾ ಭಾನುವಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಐದರ್ ಆನ್ಲೈನ್ ತುಂಬಬಹುದು, ಸಿಟಿಜನ್ ಸರ್ವಿಸ್ ಪೋರ್ಟಲ್ಗೆ ಹೋಗಿ ತಮಗೆಲ್ಲ ಗೊತ್ತಿದೆ ಅದರ ಮೂಲಕ ತುಂಬಬಹುದು, ಅಥವಾ ಆ ಥರ ತೀರಾ ಪರಿಸ್ಥಿತಿ ಗೊತ್ತಾಗ್ತಿಲ್ಲ ಅಂದ್ರೆ ಈ ರಿಕ್ವೆಸ್ಟ್ ಮಾಡಿ. ಎಷ್ಟೊಂದು 2,000 3,000 ಇರ್ಬೋದು ಸಿಟಿದಲ್ಲಿ. ಅವರು ಈ ಶನಿವಾರ ಅಥವಾ ಭಾನುವಾರ ವಾಪಸ್ ಬಂದ್ರೆ ನಾವು BLOಗೆ ಸ್ಪೆಷಲ್ ಆಗಿ ಅವರ ಮನೆಗೆ ಕಳಿಸಿ ಅವ್ರಿಗೂ ಕೂಡ SIRನ ಮುಗಿಸ್ತೀವಿ. ಗೊತ್ತಾಯ್ತಲ್ಲ? ಔಟ್ ಮೈಗ್ರೆಂಟ್ಸ್ ಯಾರು ಬೇರೆ ಬೇರೆ ದೊಡ್ಡ ಸಿಟಿಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಅವ್ರು ಈ ವೀಕೆಂಡ್ ಬಂದ್ಬಿಟ್ರೆ ಅದನ್ನ ಮುಗಿಸ್ಬಿಟ್ರೆ ನಮ್ದು 100% ಆಗ್ಬಿಡುತ್ತೆ. ಕಾಂಗ್ರೆಸ್ ಮುಖಂಡ ಮಹಮ್ಮದ್ ಶಾಲಂ ಮಾತನಾಡಿ, ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ 2002 ಮತದಾರರ ಪಟ್ಟಿಯ ಹೆಸರುಗಳನ್ನು ಪರಿಶೀಲಿಸಲಾಗುತ್ತಿದೆ. ಆದರೆ 2002ರ ಪಟ್ಟಿಯಲ್ಲಿ ಇರದೇ ಇರುವವರು, ಮದುವೆಯಾಗಿ ಬಂದವರು ಹೆಸರು ಸೇರ್ಪಡೆಗೆ ಸಮಸ್ಯೆಯಾಗುತ್ತಿದೆ. ಸಂಬಂಧ ಕಾಲಂನಲ್ಲಿ ಗಂಡನ ಹೆಸರು ಅಥವಾ ತಂದೆಯ ಹೆಸರು ಬರೆಯುವ ಕುರಿತು ಗೊಂದಲಗಳಿವೆ. ಅನೇಕ ಅರ್ಜಿಗಳು ತಪ್ಪಾಗಿ ಭರ್ತಿ ಮಾಡಿ ಸಲ್ಲಿಕೆಯಾಗಿದೆ. ಇದರಿಂದ ಮತದಾರರು ಪಟ್ಟಿಯಿಂದ ವಂಚಿತರಾಗುವ ಆತಂಕವಿದೆ ಎಂದರು. ಭಾಳಷ್ಟು ಒತ್ತಡ ಆಯಿತು ಅಂತೇಳಿ ಸುಮಾರು 60-70 ಸಿಟಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತಪ್ಪಾಗಿ ಮ್ಯಾಪಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. 60-70,000 ಅದೇನಂದರೆ ಅದೇ ಆಪ್ಷನ್ ಇಲ್ಲ, ಸೊಸೆ ಆಪ್ಷನ್ ಅಂಥವೆಲ್ಲ ಭಾಳಷ್ಟು ಆಪ್ಷನ್ ಇಲ್ಲ ಅಂತೆಲ್ಲ. ಆ BLO ಟೀಚರ್ಸ್ಗೆ, ಅಂಗನವಾಡಿ ಟೀಚರ್ಸ್ಗೆ ಭಾಳ ಮ್ಯಾಪಿಂಗ್ ಮಾಡಲಿಕ್ಕೆ ಸರ್ಕಾರದಿಂದ ಫಂಡಿಂದ ಇತ್ತು. ಮ್ಯಾಪಿಂಗ್ ಬೇಗ ಮಾಡಿ ಅಂದರೆ ಮನಸ್ಸಿಗೆ ಬಂದಾಗ ಮ್ಯಾಪಿಂಗ್ ಮಾಡಿದ್ದಾರೆ. ಭಾಳಷ್ಟು ಜನ ತಪ್ಪಾಗಿ ಮ್ಯಾಪಿಂಗ್ ಮಾಡಿದ್ದಾರೆ.
ಅದನ್ನು ಯಾವ ರೀತಿ ಫಾರ್ಮ್ ಫಿಲಪ್ ಮಾಡೋದಂದ್ರೆ ಯಾವ ರೀತಿ ಸರಿಪಡಿಸಬೇಕು, ತಾವು ಯಾವ ರೀತಿ ಅವ್ರ ಮಾಹಿತಿ ಕೊಟ್ಟು ಸರಿ ಮಾಡಬೇಕು ಇದೆ. ಅದನ್ನು ತಪ್ಪಾಗಿ ಮ್ಯಾಪಿಂಗ್ ಮಾಡಿದೆ. ಈ ಸೆಲ್ಫ್ ಮ್ಯಾಪಿಂಗ್ ಮತ್ತು ಪ್ರೊಸೀಜರ್ ಮ್ಯಾಪಿಂಗ್ ರೈಟ್ ಲೆಫ್ಟ್ ಕಾಲಮ್ ಇದೆ. ಅದರಲ್ಲಿ ಒಂದು ರೈಟ್ ಸೈಡ್ ಪ್ರೊಸೀಜರ್ಲಿ ಒಂದು ಸಂಬಂಧ ಅಂತ ಇದೆ, ಹೆಸರು, ಸಂಬಂಧಿ ಹೆಸರು, ಸಂಬಂಧ ಅಂತ ಇದೆ. ನಾನು ಎಕ್ಸಾಂಪಲ್ 2002ರಲ್ಲಿ ನನ್ನ ಹೆಸರಿಲ್ಲ ಅಂದರೆ ನನ್ನ ತಾಯಿ ಜೊತೆಗೆ ನನ್ನ ತಾಯಿ ಹೆಸರಿತ್ತು, ನನ್ನ ತಾಯಿ ಜೊತೆಗೆ ನಾನು ಮೇಲ್ಗಡೆ ನನ್ನ ತಾಯಿ ಹೆಸರು ಬರ್ತೀನಿ ಪ್ರೊಸೀಜರ್ ರೈಟ್ ಸೈಡ್. ಕೆಳಗಡೆ ತಂದೆ ಹೆಸರು ಕೇಳಿದಾಗ ತಂದೆ ಅಥವಾ ಗಂಡ ಅಂತ ಕೇಳಿದಾಗ ತಂದೆ ಹೆಸರು, ತಾಯಿ ಆದಮೇಲೆ ತಂದೆ ಹೆಸರು. ಅದಾದ ತಕ್ಷಣ ಕೆಳಗೆ ಸಂಬಂಧ ಅಂತ ಕೇಳ್ತಾರೆ ಒಂದು ಕಾಲ. ಅದರಲ್ಲಿ ಭಾಳಷ್ಟು ಗೊಂದಲ ಆಯ್ತು ಮೇಡಮ್ ಈ ವಿಷಯದಲ್ಲಿ. ನಾನು ಭಾಳಷ್ಟು ಕಡೆ ಬೆಂಗಳೂರಲ್ಲಿ ಮಾತಾಡಿ ವಿಶಾಲಾಣಿ ಮೇಡಮ್ ಮಾತಾಡ್ತೀನಿ ಭಾಳಷ್ಟು. ಅದರಲ್ಲಿ ವಿಶಾಲಾಣಿ ಮೇಡಮ್ ಕೇಳಿದಾಗ ಅವ್ರು ಏನಂದ್ರು, ತಾಯಿ ತಂದೆ ಅಂದರೆ ನಾನು ಪ್ರಜ್ಞೆ ಇಲ್ಲ, ತಾಯಿ ಮೇಲೆ ತಂದೆ ಕೆಳಗಡೆ. ಸಂಬಂಧದಲ್ಲಿ ಗಂಡ ಅಂತ ಬರೀಬೇಕಾ ಇದು ತಾಯಿ ಅಂತ ಇರ್ಬೇಕಾ? ಅಪ್ಲಿಕೇಟೆಡ್ ನಾನು ಇರ್ತೀನಿ ಮೇಡಮ್ ಮೇಲೆ, ನಾನು ತಾಯಿ ಅಂತ ಬರೀಬೇಕಾ ಇದು ಗಂಡ ಅಂತ ಬರೀಬೇಕು? ನಾನು BA ಸ್ಪಾಟಲ್ಲಿ ಹೋಗಿ ನೋಡಿದ್ದೀನಿ, ತಾಯಿ ಅಂತ ಬರೀಬೇಕಲ್ಲ ಮೇಡಮ್, ಗಂಡ ಅಂತ ಬರೋದ. ಕರ್ನಾಟಕದಲ್ಲ ಸರಿಯಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಮಾತ್ರ ಅವ್ರು 2 ವಿಡಿಯೋ ಮಾಡಿದ್ದಾರೆ. ಫಸ್ಟು ನೀವು ಹೇಳಿದಂಗೆ ತಾಯಿ ಅಂತ ಮಾಡಿದ್ರು ಸ್ಟಾರ್ಟಿಂಗ್. ಆಮೇಲೆ ನಮ್ಮ ಎಲೆಕ್ಷನ್ ಕಮಿಷನರ್ ಇಲ್ಲ ಅದು ತಾಯಿ ಜೊತೆಗೆ ತಂದೆ ಏನು ಸಂಬಂಧ ಇರ್ತದೆ ಗಂಡ ಅಂತ ಬರೀಬೇಕು ಅಂತ ಹೇಳಿದ್ರೆ BA ಎಲ್ಲ ಗಂಡ ಅಂತ ಬರೋದಾಗಿ ಇಲ್ಲ ರಾಯಚೂರು. ಇದೊಂದು ಪ್ರಾಬ್ಲಮ್ ಮೇಡಮ್. ಇನ್ನೊಂದು ಸಣ್ಣ ಒಂದು ಲಾಸ್ಟ್ ಮೇಡಮ್, ಈಗ ನಾವು ವಾಸಸ್ಥಳ ಪ್ರಮಾಣ ಪತ್ರ ಈಗೇನು ಶಾಶ್ವತ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಮೇಡಮ್, ಅದರಲ್ಲಿ ಈಗ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಬರ್ತದೆ. ಅದರಲ್ಲಿ ಏನು ಚೇಂಜ್ ಆಗಿದೆ, ಸೇವಾ ಸಿಂಧಿಯಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ರು ಮೇಡಮ್. ಅದರಲ್ಲಿ ಒಂದು ಕಾಲಮಾನ ಮೇಡಮ್, ದ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಅಂಟಿಲ್ ಕ್ಯಾನ್ಸಲ್ಡ್ ಅಂತ ಹಾಕಿದ್ರು. ಇದೇ ಈಗ ಯಾರ್ಯಾರು ವಾಸಸ್ಥಳ ಬೇಕಾದ್ರೆ ಇದೇ ಕೊಡ್ತೀವಿ ಮೇಡಮ್. ಇಷ್ಟೇ ಇದೇನಾದರೂ ಚೇಂಜ್ ಮಾಡಿದೆ? ಜಿಲ್ಲಾಧಿಕಾರಿ ಪೂವಿತ್ ಅವರು ಮಾತನಾಡಿ, ಏನೇ ಗೊಂದಲ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ದರೆ ಸರಿಪಡಿಸುವ ಅವಕಾಶ ಇದೆ. ಸಾರ್ವಜನಿಕರು ಸಮರ್ಪಕ ಮಾಹಿತಿಯನ್ನು ನೀಡಲು ಸಹಕರಿಸಬೇಕೆಂದರು. ಆಯಾ ವಾರ್ಡಿನ ಸಮಸ್ಯೆಯಾಗಿರುವ ಅರ್ಜಿಗಳ ಕುರಿತು ಮಾಹಿತಿ ನೀಡಬೇಕೆಂದರು. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಮಸ್ಯೆಗಳನ್ನು ನಿವಾರಿಸಲು ಸಹಕರಿಸಬೇಕೆಂದರು. ಆಮೇಲೆ ಡೈಲಿ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಕೂಡ ಒಂದಷ್ಟು EROs ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಯಾರಾದರೂ ಸ್ಪೆಸಿಫಿಕ್ ಆಗಿ BLOs ಅಂತ ಹೇಳಿ ನಾವು ಗೈಡ್ ಮಾಡ್ತೀವಿ. ರೈಟ್, ಓಕೆ, ಥ್ಯಾಂಕ್ ಯು ಮೇಡಮ್. ಆಮೇಲೆ 2002ರಲ್ಲಿ CCI ಅದರಲ್ಲಿ ಹುಡುಗಿಯರೇ ಬರಲ್ತು. 2000 ಏನಾದರೂ ಉದಾಹರಣೆ ಎಲ್ಲ ನಾವು ಸರಿಯಾಗಿ ನೋಡೋದು. ನಂದಿನಿ ಲೇಔಟ್ನಲ್ಲಿ 88 ಬೂತ್ಗಳು ಬೇರೆ ಬೇರೆ ಆಗಿದೆ. ಮ್ಯಾಪಿಂಗ್ ಅನ್ನು ಒಂದು ಜುಲೈ ತನಕನ ಅವಕಾಶ ಇದೆ. ಏನು ತಪ್ಪಾಗಿ ಮ್ಯಾಪಿಂಗ್ ಆಗಿದೆ ಅದನ್ನು ಮಾಡ್ತೀವಿ. ಅದು ಸ್ಪೆಸಿಫಿಕ್ ಆಗಿ ಅರ್ಬನ್ ಕಡೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಸೆಪರೇಟ್ ಆಗಿ ನಮ್ಮ BLOsಗೆ ಈಗಾಗಲೇ ಮ್ಯಾಪಿಂಗ್ ಮಾಡಿದ್ರೆ ಎಡಿಟ್ ಮಾಡೋದು ಹೆಂಗೆ ಅದನ್ನು ಕೂಡ ಸೆಪರೇಟ್ ಆಗಿ ತರಬೇಕಿದೆ. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, CPIM ಪಕ್ಷದ ಕಾರ್ಯದರ್ಶಿ KG ವೀರೇಶ್, ಬಿಜೆಪಿಯ ಮೌನೇಶ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, EDC ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ಎಲ್ಲಾ ತಾಲೂಕುಗಳ ತಹಸೀಲ್ದಾರರು, ಸಿಬ್ಬಂದಿಗಳಿದ್ದರು. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ KCN ಜನಕಲ್ಯಾಣ ಸಮಿತಿಯಿಂದ ಜುಲೈ 14ರಂದು ಕವಿತಾಳ ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲಿಸಿ ಭಾಗವಹಿಸಲಿದೆ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನವಲಿ ತಿಂತಣಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಸ್ಥಾಪನೆ ಕುರಿತು ಸಂಕಲ್ಪ ಮಾಡುವ ಸಮಾವೇಶದ ಮೂಲಕ ಹೋರಾಟಕ್ಕೆ ಸ್ಫೂರ್ತಿ ದೊರೆಯುವ ನಿರೀಕ್ಷೆ ಇದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಅನೇಕರು ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾವೇಶದ ಮೂಲಕ ಏಮ್ಸ್ ಹೋರಾಟದ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆಯಲಿದ್ದು, ಕೇಂದ್ರ ಸರ್ಕಾರ ಬಜೆಟ್ ಸಿದ್ಧತೆ ಮುನ್ನ ಏಮ್ಸ್ ಸ್ಥಾಪನೆ ಕುರಿತು ಕೇಂದ್ರದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ನಡೆಯುವ ವಿಶ್ವಾಸವಿದೆ. ಏಮ್ಸ್ ಹೋರಾಟಕ್ಕೆ ಕೆ ಶಿವನಗೌಡ ನಾಯಕ್ ಬೆಂಬಲ ವ್ಯಕ್ತಪಡಿಸುತ್ತಲೇ ಬಂದಿದ್ದು, ಸಮಾವೇಶಕ್ಕೆ ಹೋರಾಟ ಸಮಿತಿಯನ್ನು ಆಹ್ವಾನಿಸಿದ್ದಾರೆ. ಸಮಾವೇಶ ವೈಯಕ್ತಿಕವಾಗಿದ್ದರೂ ಏಮ್ಸ್ ಹೋರಾಟಕ್ಕೆ ಬೆಂಬಲಿಸಿದ್ದರಿಂದ ಭಾಗವಹಿಸಲು ನಿರ್ಧರಿಸಲಾಗಿದೆ. ಈ ಹಿಂದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಏಮ್ಸ್ ಮಂಜೂರಾತಿಗೆ ನಿರೀಕ್ಷೆ ಸ್ಪಂದನೆ ದೊರೆತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವರು ಮಂತ್ರಾಲಯಕ್ಕೆ ಆಗಮಿಸಿದ್ದಾಗ ಮಂತ್ರಾಲಯದ ಶ್ರೀಗಳ ಸಮ್ಮುಖದಲ್ಲಿಯೇ ಏಮ್ಸ್ ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಲು ಮನವಿ ಮಾಡಲಾಗಿತ್ತು. ಯಾವುದೇ
ಸ್ಪಂದನೆ ದೊರೆತಿರಲಿಲ್ಲ. ಆದರೆ ಪಕ್ಷದ ಚಿಹ್ನೆ ಇಲ್ಲದೆ ಕೆಸಿಎಸ್ ಅಭಿಮಾನಿಗಳಿಂದ ನಡೆಯುವ ಸಂಕಲ್ಪ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಲಾಗಿದೆ ಎಂದರು. ಶಿವನಗೌಡ ನಾಯಕ್ ಅವರ ಜನಸೇವಾ ಸಮಿತಿ ವತಿಯಿಂದ ಇದೇ ತಿಂಗಳು 14ನೇ ತಾರೀಕಿಗೆ ಕೌತಾಳ್ ಗ್ರಾಮದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಸಂಕಲ್ಪ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಬಹುಶಃ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಕೆಲವು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಅವರ ಶಿವನಗೌಡ ನಾಯಕರವರ ಹುಟ್ಟುಹಬ್ಬದ ನಿಮಿತ್ತ, ಹುಟ್ಟುಹಬ್ಬದ ದಿನ ಸಂಕಲ್ಪ ದಿನವನ್ನಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ನಮ್ಮ ಹೋರಾಟ ಸಮಿತಿ ಭಾಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮತ್ತು ಅವರ ಈ ಸಮಾವೇಶಕ್ಕೆ ನಾವು ನಿಜವಾಗ್ಲೂ ಕೂಡ ಸಂಪೂರ್ಣವಾಗಿ ನಮ್ಮ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಎಲ್ಲರೂ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಈ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಬೇರೆ ಯಾವುದೋ ರೀತಿಯಲ್ಲಿ ಮಾಡಿಕೊಡ್ತಿರ್ತಾರೆ. ಇವರು ಆ ದಿನವನ್ನು ಒಂದು ಸಂಕಲ್ಪ ದಿನವನ್ನಾಗಿ ಮಾಡಿಕೊಂಡು ಇಡೀ ಕಲ್ಯಾಣ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥ ಕೆಲವೊಂದು ನೀರಾವರಿ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಾರ್ತಿಗೆ ಹತ್ರ ನವಲಿ ಜಲಾಶಯ ನಿರ್ಮಾಣ ಆಗಬೇಕು ಮತ್ತು ತಿಂತಿಣಿ ಹತ್ರ ಒಂದು ಜಲಾಶಯ ನಿರ್ಮಾಣ ಆಗಬೇಕು. ಈ ಜಲಾಶಯಗಳಿಂದ ನಮ್ಮ ಈ ಅಸಮರ್ಪಕವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರ ಹಿತಚಿಂತನೆಗಾಗಿ ನಡೆದಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಅಮೂಲ್ಯವಾದ ಆರೋಗ್ಯ ರಕ್ಷಣೆ ಮತ್ತು ಜೀವ ರಕ್ಷಣೆಗಾಗಿ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ಈ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ಅವರು ಕೂಡ ಸಂಪೂರ್ಣವಾಗಿ ಮೊದಲಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಂಕಲ್ಪ ಸಮಾವೇಶದಂದು ಆ ಬೇಡಿಕೆಯನ್ನು ಕೂಡ ಬಹಳ ಮುಖ್ಯವಾಗಿಟ್ಟುಕೊಂಡು ವಿಶೇಷವಾಗಿ ಆ ದಿನವನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಮಿತಿ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಮತ್ತು ಅವರ ಬಗ್ಗೆ ನಮಗೆ ಅಭಿಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಸಮಾವೇಶಕ್ಕೆ ನಮ್ಮನ್ನು ಕೂಡ ಆಮಂತ್ರಣ ಮಾಡಿದ್ದಾರೆ. ಶಿವನಗೌಡ ನಾಯಕರು ನೇರವಾಗಿ ಬರಬೇಕು ಅಂತ ನಾವು ಕೂಡ ಈ ಸಮಾವೇಶ ಸಂಜೆ ಇರೋದರಿಂದ ನಮ್ಮ ಎಲ್ಲ ಹೋರಾಟವನ್ನು ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ಈ ಒಂದು ಕೌತಾಳದಲ್ಲಿ ನಡೀತಕ್ಕಂಥ ಸಂಕಲ್ಪ ಸಮಾವೇಶಕ್ಕೆ ನಾವು ಕೂಡ ಭಾಗವಹಿಸ್ತೇವೆ. ಇದು ಇಷ್ಟು. ಭಾಳ ಮುಖ್ಯವಾಗಿ ಇನ್ನೊಂದು ಮಾತು ಏನು ಹೇಳಬೇಕಾಗಿದೆ, ಈ ಸಮಾವೇಶ ನಮ್ಮೆಲ್ಲರನ್ನ ಸ್ಫೂರ್ತಿ ತರೋದಕ್ಕೆ, ನಮಗೆ ಒಂಥರ ಇನ್ಸ್ಪೈರ್ ಮಾಡೋದಕ್ಕೆ ಇದು ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡ್ತದೆ. ಅದ್ರ ಬಗ್ಗೆ ನಾನು ಅಲ್ಲಗಳಿದ್ದೀನಿ. ಆದರೆ ಇದು ಕೇವಲ ಸಮಾವೇಶಕ್ಕೆ ಮಾತ್ರ ನಮ್ಮ ಏಮ್ಸ್ ಬೇಡಿಕೆ ಸೀಮಿತ ಆಗಬಾರದು. ನಾನು ಶಿವನಗೌಡ ನಾಯಕರು ಆಮಂತ್ರಣ ಮಾಡಬೇಕಾದ್ರೆ ಭಾಳ ಸುದೀರ್ಘವಾಗಿ ಚರ್ಚೆ ಕೂಡ ಆಯ್ತು ಇದ್ರ ಬಗ್ಗೆ. ಇಷ್ಟಕ್ಕೆ ಸೀಮಿತ ಆಗಬಾರ್ದು. ತಾವು ಸಮಾವೇಶ ಆಗ್ತದೆ, ಒಂದು ದಿನ ಬಂದು ಕೇಳ್ತಾರೆ. ಈ ಒಂದು ಸಮಾವೇಶಕ್ಕೆ ವಿನಯ್ ಗುರೂಜಿ ಅವರು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ, ನಮ್ಮ ಕಲ್ಯಾಣ ಕರ್ನಾಟಕ ಅನೇಕ ಬಹುತೇಕ ಮಠಾಧೀಶರು ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಅವತ್ತೊಂದು ಸಂದೇಶ ಹೋಗ್ತದೆ. ಆದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಶಿವನಗೌಡ ನಾಯಕರಿಗೆ ನಾನು ಹೇಳಿದ್ದೇನೆ, ಇಲ್ಲಿ ನಿಮ್ಮ ಸಂದೇಶ ಹೋಗಬೇಕಾಗಿರೋದು ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಇದೆ. ಆ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚು ಒಂದು ಒತ್ತಡ ಆಗ್ತಕ್ಕಂಥ ನಿಟ್ಟಿನಲ್ಲಿ, ಅದು ವಿಶೇಷವಾಗಿ ರಾಜಕೀಯ ಒತ್ತಡ ಆಗಬೇಕು, ಪೊಲಿಟಿಕಲ್ ಪ್ರೆಷರ್ ಆಗಬೇಕು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಸ್ ಮಾರೆಪ್ಪ, ಅಶೋಕ್ ಕುಮಾರ್ ಜೈನ್, ಡಾಕ್ಟರ್ ಜಗದೀಶ್ ಪೂರ್ತಿಪ್ಲಿ, ಸಂತೋಷ್ ಕುಮಾರ್, ಸಾದಿಕ್ ಖಾನ್ ಇದ್ದರು. ಫಲಕನಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮದರಕಲ್ ಗ್ರಾಮದಲ್ಲಿ ಸ್ವಯಂ ಘೋಷಿತ ಅವಧೂತ ರಾಜಯೋಗಿ ನಾಮದೇವಗೌಡ ಎಂಬ ಹೆಸರಿನ ವ್ಯಕ್ತಿಯೊಬ್ಬರು ಸರ್ಕಾರಿ ಜಮೀನಿನಲ್ಲಿ ಮಠ ಕಟ್ಟಿಕೊಂಡು ಜಾತ್ರೆ ಮಾಡಲು ಹೊರಟಿದ್ದು ಕೂಡಲೇ ರದ್ದುಗೊಳಿಸಿ ಈಗಾಗಲೇ ಹಕ್ಕುಪತ್ರ ನೀಡಿರುವ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಭಾರತೀಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಶಿವಗೇನಿ ಒತ್ತಾಯಿಸಿದರು.
ಎಂದರು. ಕಳೆದ 8-9 ತಿಂಗಳಿನಿಂದ ಬಂದು ವಾಸ ಮಾಡುತ್ತಿರುವ ನಾಮದೇವಗೌಡ ಎಂಬಾತ ಗ್ರಾಮದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡುವ ಕೆಲಸ ಮಾಡಿ ಶಾಂತಿಯನ್ನು ಕದಡುತ್ತಿದ್ದಾನೆ. 16 ವರ್ಷಗಳಿಂದ ಆಚರಣೆ ಮಾಡಲಾಗುತ್ತಿದ್ದ ಮೊಹರಂ ಹಬ್ಬ ಆಚರಣೆಗೆ ಈತನೇ ಅಡ್ಡಿಯಾಗಿದ್ದಾನೆ. ಎಲ್ಲಾ ಜಾತಿ ಜನರು ಸಹೋದರರಂತೆ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದು, ಸರ್ವೆ ನಂಬರ್ 9999ರಲ್ಲಿರುವ 12 ಎಕರೆ ವಿಸ್ತೀರ್ಣದ ಜಮೀನು ನಿವೇಶನಗಳಾಗಿ ಹಂಚಿಕೆ ಮಾಡಲಾಗಿದೆ. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್, ಬಿ.ವಿ. ನಾಯಕ್ ಸೇರಿದಂತೆ ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ಗ್ರಾಮದಲ್ಲಿ ಬಂದು ದ್ವೇಷ ಬಿತ್ತುವ ಕೆಲಸ ಮಾಡುತ್ತಿದ್ದಾನೆ. ಈ ವ್ಯಕ್ತಿ ಎಲ್ಲೆಲ್ಲಿ ವಾಸ ಮಾಡಿದ್ದು ಅಲ್ಲಲ್ಲಿ ಜಗಳಗಳು, ಘರ್ಷಣೆಗಳು ನಡೆದಿರುವ ನಿದರ್ಶನಗಳಿವೆ. ಮಾಟ ಮಂತ್ರ ಮಾಡುವುದಾಗಿ ಜನರನ್ನು ದಾರಿ ತಪ್ಪಿಸುತ್ತಿದ್ದು, ಜಾತಿ ಹೆಸರಿನಲ್ಲಿ ಗ್ರಾಮದಲ್ಲಿ ಅನಗತ್ಯ ವಿವಾದ ಹುಟ್ಟು ಹಾಕುತ್ತಿದ್ದಾನೆ. 1982ರಿಂದ 2000ವರೆಗೆ ಸಿಂಧನೂರು ತಾಲೂಕಿನ ಬಂಗಾರಿ ಕ್ಯಾಂಪಿನಲ್ಲಿ ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದು, 2016ರ ವೇಳೆಗೆ ಲಿಂಗಸುಗೂರು ತಾಲೂಕಿನ ಅಡವಿಭಾವಿ ಗ್ರಾಮದಲ್ಲಿ ಮಠ ಸ್ಥಾಪನೆ ಮಾಡಿದ್ದ. ಅಲ್ಲಿ ಗ್ರಾಮಸ್ಥರು ಒಡೆದು ಓಡಿಸಿದ್ದಾರೆ. 2023-24ರ ಸಾಲಿನಲ್ಲಿ ಮಾನ್ವಿ ತಾಲೂಕಿನ ಬಾದರದಿನ್ನಿ ಅಯ್ಯಪ್ಪ ತಾತ ಜಾತ್ರೆಗೆ ಅಡ್ಡಿಯಾಗಿ ಗ್ರಾಮದ 2 ಜಾತಿಗಳ ಮಧ್ಯೆ ಘರ್ಷಣೆ ಇಟ್ಟು ಜಾತ್ರೆ ನಡೆಯದಂತೆ ತಡೆದಿದ್ದ ಕಾರಣ ಪೊಲೀಸರು ಈತನ ವಿರುದ್ಧ ತನಿಖೆ ನಡೆಸಿ ಗ್ರಾಮದಲ್ಲಿ ಶಾಂತಿ ಕದಡುವುದನ್ನು ನಿಲ್ಲಿಸಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಲಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸಿ ಜಾತ್ರೆ ಹೆಸರಿನಲ್ಲಿ ಕಬಳಿಸುವ ಹುನ್ನಾರ ತಡೆಯಬೇಕೆಂದರು. ಸರ್ಕಾರಿ ಜಮೀನು ಒಂದು 12ರಿಂದ 14 ಎಕರೆ ಇರ್ತದೆ. ಆ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಒಬ್ಬ ಸ್ವಾಮಿ, ಸ್ವಯಂ ಘೋಷಿತ ಸ್ವಾಮಿ ನಾಮದೇವಗೌಡ ಅಂತೇಳಿ, ನಾವು ಅಮ್ಮ ಮಠದ ಪೂಜೆ, ಅಮ್ಮ ಮಠದ ಒಬ್ಬ ಸನ್ಯಾಸಿ, ನಾನೆಲ್ಲ ದೇವರು ಹೇಳ್ತೀನಿ, ಮಾಟ ಮಾಡ್ತೀನಿ, ಮಾತ್ರ ಮಾಡ್ತೀನಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾ ತಾನು ಸ್ವಯಂ ಘೋಷಿತವಾಗಿ ಅದನ್ನು ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೆ. ಈ ಹಿಂದೆ ಅಧ್ಯಕ್ಷರು ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು, ಆ ಒಂದು ಅಧ್ಯಕ್ಷರು ಅಲ್ಲಿ ಇರ್ತಕ್ಕಂಥ ಬಡವರಿಗೆ ಆ ಒಂದು ಸರ್ಕಾರಿ ಜಮೀನನ್ನು ಪ್ಲಾಟನ್ನಾಗಿ ಮಾಡಿ ಅವರು ಆಲ್ರೆಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವ್ರನ್ನ ಒಕ್ಕಲಿಸಿ ಇವತ್ತೇನು ಅಕ್ರಮವಾಗಿ ಆ ಒಂದು ಮದರಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 6 ಹೇಳಿದ್ರು 99 ಅದರಲ್ಲಿ ಶ್ರೀ ಅವಧೂತ ರಾಜಯೋಗಿ ನಾಮಗೌಡ ಅಂತೇಳಿ ಅವ್ರ ವಿರುದ್ಧ ನಾವು ಆಲ್ರೆಡಿ ಈಗ ಜಿಲ್ಲಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಿನ್ನೆ ದಿನ ನಾವು ನಿಮ್ಮ ಬಂದಿದ್ದೀವಿ, ಬಟ್ ಆಗಿಲ್ಲ. ನಮಗೆ ನೋಡಿ ಸರ್ ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಎಲ್ಲ ನಾಯಕ ಮುಖಂಡರಿಗೆ, ಈ ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಸಚಿವರೆಲ್ಲ ಮನವಿ ಮಾಡಿದಷ್ಟೇ ಸಾಂಪ್ರದಾಯಿಕವಾಗಿ ಈ ಮೂಢನಂಬಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತಿರುವ ಮತ್ತು ಜಾತಿಗಳ ನಡುವೆ ಜಗಳ ಹಚ್ಚುತ್ತಿರುವ ಈ ನಾಮದೇವಗೌಡ ಆಕ್ಚುಲಿ ಸ್ವಾಮಿನೇ ಅಲ್ಲ, 4ರಿಂದ 3-4 ಜನ ಮದುವೆ ಮಾಡಿಸಿದ್ದಾರೆ. 3 ಜನ ಮದುವೆ ಮಾಡ್ಕೊಂಡಿದ್ದಾರೆ. ಆ 3 ಜನ ಜೊತೆ ಅವರು ಸಂಸಾರ ಮಾಡ್ತಾ ಇಲ್ಲ. ಇವತ್ತು ನಾನು ಸ್ವಾಮಿ ಆಗಿದ್ದೀನಿ ಅಂತೇಳಿ ಒಂದು ಕಾವಿ ತೊಟ್ಕೊಂಡು ಮೋಡಿ ಮಾಡಿಕೊಂಡು ಬಂದು ಒಂದು ನೆಲೆ ಓದಿ ಆ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಏನೋ ಒಂದು ಹಬ್ಬ ಮಾಡ್ತಿದ್ರು, ಮೊಹರಂ ಹಬ್ಬ. ಆ ಮೊಹರಂ ಹಬ್ಬನ ಇವತ್ತು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಜಾತಿಗಳ ಜೊತೆ ಕಲಹ ಮಾಡಿಸಿ ಆ ಒಂದು ಮೊಹರಂ ಹಬ್ಬ ನಿಲ್ಲಿಸಿದಾರ. ಅವರು ಹೋದ ವರ್ಷ ಒಂದು ಜಾತ್ರೆ ಮಾಡಿದ್ದಾರೆ, ತೇರನ್ನು ಮಾಡ್ತಾ ಇದ್ದಾರೆ. ಈ ಸಲ ಕೂಡ ಮತ್ತೆ ತೇರು ಇದೇ ತಿಂಗಳ 29ಕ್ಕೆ ಮಾಡ್ತಾ ಇದ್ದಾರೆ. ಆ ಜಾತ್ರೆ ರದ್ದುಗೊಳಿಸ್ಬೇಕು. 27ನೇ ತಾರೀಕು ಏನು ಈ ತಿಂಗಳ ಏನೋ ಒಂದು ಜಾತ್ರೆ ಮಾಡ್ತಾ ಇದ್ದಾರೆ, ಅವ್ರು ತೇರು ಮಾಡ್ತಾ ಇದ್ದಾರೆ. ಅದರಿಂದ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಆ ಮಠವನ್ನು ತೆರವು ಮಾಡಿಸಿ ಆ ಜಾತ್ರೆ ನಿಲ್ಲಿಸಿ ಆ ಗೌರ್ಮೆಂಟ್ ಜಾಗದಲ್ಲಿ ಏನು ಹಕ್ಕುಪತ್ರ ಕೊಟ್ಟಿದ್ರು ಬಡವರು, ಆ ಬಡವರಿಗೆ ಆ ಜಾಗನ ವಹಿಸಿಕೊಳ್ಳುವಂಥ ಕೆಲಸ ಮಾಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಮೂಲಕ ಅದ್ರ ಪರವಾಗಿ ಸ್ವಲ್ಪ ಚನ್ನಬಸವ ಮಾತನಾಡಿ, ನಾಮದೇವಗೌಡ ಅವಧೂತ ಸ್ವಾಮೀಜಿ ಎಂದು ಹೇಳಿ ಅಂಬಾಮಠ ಕಟ್ಟುವುದಾಗಿ ಹೇಳುತ್ತಿದ್ದಾರೆ. ಇವರು 3 ಜನ ಹೆಂಡತಿಯರನ್ನು ಮದುವೆಯಾಗಿ ಸ್ವಯಂ ಘೋಷಿತ ಅವಧೂತ ಸ್ವಾಮೀಜಿ ಎಂದು ಹೇಳಿಕೊಂಡು ಗ್ರಾಮದಲ್ಲಿ ಯಾವುದೇ ದಾಖಲೆ ಇಲ್ಲದೆ, ಮಂಜೂರಾತಿಯೂ ಇಲ್ಲದೆ ಮಠ ಕಟ್ಟುವುದಾಗಿ ಹೇಳಿ ಜಾತ್ರೆ ಮಾಡುವುದಾಗಿ ಹೇಳುತ್ತಿದ್ದಾರೆ. ಬಡವರಿಗೆ ಹಕ್ಕುಪತ್ರ ನೀಡಿರುವ ಜಮೀನಿನಲ್ಲಿ ಮಠ ಹಾಕಿಕೊಂಡಿದ್ದು ಕೂಡಲೇ ತೆರವುಗೊಳಿಸಬೇಕು. ಜಮೀನಿನ ಬಳಿಯೇ ಸರ್ಕಾರಿ ಶಾಲೆ ಇದ್ದು ಕುಡಿಯುವ ನೀರಿನ ಕೊಳವೆ ಬಾವಿ ಅತಿಕ್ರಮಿಸಿ ಶಾಲಾ ಮಕ್ಕಳಿಗೆ ನೀರು ಪೂರೈಸುವುದನ್ನು ತಡೆದಿದ್ದಾರೆ. ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ತಡೆಯಬೇಕೆಂದರು. ನಮ್ಮೂರಲ್ಲಿ ದನ ಕರ ಮೇಯಕ ಯಾವುದೇ ಒಂದು ರೂಲ್ಸ್ ಪ್ರಕಾರ ಒಂದು ಊರಿಗೆ ಇಷ್ಟಂತ ಜಾಗ ಬೇಕು, ಕುರಿ ಮರಿ ದನ ಕರ ಮೇಯಕ. ಅದನ್ನು ಒತ್ತುವರಿ ಮಾಡಿಕೊಂಡ ಅದು ನಮ್ಮ ಜಾಗ ನಮ್ಮ ಊರಿಗೆ ಉಳಿಸ್ಕೊಡುತ್ತಾರೆ. ನಮ್ಮ ದನ ನಿಂದ್ರಕ್ಕಿಲ್ಲ, ಕರ ನಿಂದ್ರಕ್ಕಿಲ್ಲ, ಜಾಗ ನಿಂದ್ರಕ್ಕಿಲ್ಲ. ಮತ್ತೆ ನಮ್ಮ ಊರಿಗೆ ಇರೋದು ಒಂದು 1500 ಜಮೀನಿಗೆ
ಇರಕ್ಕೆ ವಾಸ ಮಾಡಕ್ಕೆ ಜನರು ಜಾಗ ಇಲ್ಲ. ಎಲ್ಲ ವಿಡಿಯೋ ಏನು ಮಾಡ್ತೀವಿ ವಿಡಿಯೋ ಏನು ಮಾಡ್ತಾನೆ ವಿಡಿಯೋ ಹಂಚಿ ಕೊಟ್ಟಿವಿ. ವಿಡಿಯೋ ಹಂಚಿ ಕೊಟ್ಟರೆ ಕೇರ್ ಮಾಡೋರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರ ಮನೆ ಮಕ್ಕಳ 5 ದಿವಸ ಯಾರು ಫೋನ್ ತೆಗೆಯೋರು. ಜಿಲ್ಲಾ ಅಧಿಕಾರಿ ಕೊಟ್ಟಿವಿ, ಎಸ್ ಪಿ ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, ಶಿವ ಕೊಟ್ಟಿವಿ, ಪೊಲೀಸ್ ಸ್ಟೇಷನ್ ಕೊಟ್ಟಿವಿ ಹಂಚಿ. ಯಾರು ಕೇರ್ ಮಾಡೋರು? ಅವ್ರಿಗೆ ಪ್ರಭಾವ ವ್ಯಕ್ತಿಗಳು ಸ್ವಲ್ಪ ರೆಕಮೆಂಡ್ ಯಾವ ಪ್ರಭಾವಿ ವ್ಯಕ್ತಿಗಳು ರೆಕಮೆಂಡ್ ಇರೋದಕ್ಕೆ ನಾವು ಈಗ ಅವ್ರು ಬಂದೊಂದು ವರ್ಷ ಆಯ್ತು, ಒಂದ್ಸಲ ಜಾತ್ರೆ ಮಾಡಿದಾರ. ಈ ಜಾತ್ರೆ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ ಐತೆ. ಜಗಳ ಮಾಡಿ ಒಳಗೊಡಿಸಿದ್ರೆ ನಮ್ಮ ಊರಿಗೆ ಬೈದ ಆಮೇಲೆ ಬೈದ ಮಠ ಮುಟ್ಬಂದ ಸರ್ 5 ಬಾಯಿ ಅಂತ ಹೇಳಿ 5 ಬಾಯಿ ಅಡಿಬಾಯಿ ಅಲ್ಲೇ ನಿಧಾನ ಮಠ ಮಾಡಿ ಸಾರ್ವಜನಿಕರು ಕಿರಿಕಿರಿ ಮಾಡಿಕೊಂಡು ಅಲ್ಲಿ ಕುಡಿಸ್ಕೊಡ್ಸಿ ನೀವು ನಮ್ಮೂರಿಗೆ ಬಂದ. ನಮ್ಮೂರಾಗಂತ್ರ ಯಾವುದೋ ಒಂದು ಕಟ್ಟಕ್ಕ ಪರ್ಮಿಷನ್ ಇಲ್ಲ, ನೀರಿನ ಪ್ರಮಾಣ ಪತ್ರ ಇಲ್ಲ, ಪಂಚಾಯತ್ ಪರ್ಮಿಷನ್ ಇಲ್ಲ, ಕರೆಂಟ್ ಬಿಲ್ ಪರ್ಮಿಷನ್ ಇಲ್ಲ. ಆ ಜಾಗ ವಾಸ ಮಾಡಕ್ಕೆ ಯಾವ್ದು ವಾಸ ಸ್ಥಳದ್ದು ಯಾವ್ದು ಹಕ್ಕುಪತ್ರ ಇಲ್ಲ. ಕುರುಕಣಿಗೆ ಅರ್ಜಿ ತಹಸೀಲ್ದಾರ್ಗಳಿಗೆ ಅವರಿಗೆಲ್ಲ ಅರ್ಜಿ ಕೊಟ್ಟರೆ ಯಾರು ಕೇರ್ ಮಾಡ್ತಾ ಇಲ್ಲ. ಮಲ್ಪಮಣಿ ಪಂಚಾಯತ್ಗೆ ಅರ್ಜಿ ಕೊಟ್ಟಿವಿ. ಅದಕ್ಕೆ ವಾಸ ಮಾಡಿರ್ತಕ್ಕಂಥ ಹಕ್ಕುಪತ್ರ ಐತೆ ಇಲ್ಲ, ನೀರು ಪ್ರಮಾಣ ಪತ್ರ ಐತೆ ಇಲ್ಲ, ಕರೆಂಟ್ ಬಿಲ್ ಐತೆ ಇಲ್ಲ, ಏನೇನೇನಿಲ್ಲ. ಸುಮ್ಮನೆ ಅಕ್ರಮವಾಗಿ ಮಾಡಿದಾನ ಅದನ್ನು ತೆರವುಗೊಳಿಸ್ಬೇಕಷ್ಟೇ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಲಾಲಾಸಾಬ್, ಹನುಮಂತಪ್ಪ, ಪ್ರಭು, ಶಿವರಾಜಪ್ಪ, ರಾಮಲಿಂಗಪ್ಪ, ಗೋವಿಂದಪ್ಪ, ತಿಮ್ಮಣ್ಣ ಸೇರಿದಂತೆ ಅನೇಕರಿದ್ದರು. ಇಡಬನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಚಿನಾಳ ಗ್ರಾಮದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಹಣದ ವಿಚಾರವಾಗಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ನಡೆದಿದೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 75 ವರ್ಷಗಳಿಂದ ಜಿಲ್ಲೆಯಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತಾ ಬಂದಿದ್ದು, ಆದ್ದರಿಂದ ದಲಿತ ನಾಯಕರಾದ ಎ ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ದಲಿತ ಸಮುದಾಯಕ್ಕೆ ಎ ವಸಂತ್ ಕುಮಾರ್ ಅವರ ಕೊಡುಗೆ ಹೆಚ್ಚಿದ್ದು, ಅವರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಸಮುದಾಯ ಇನ್ನೂ ಅಭಿವೃದ್ಧಿಯಾಗುತ್ತದೆ ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಎ ವಸಂತ್ ಕುಮಾರ್ ಅವರು ಮೊದಲಿನಿಂದಲೂ ಸಾಕಷ್ಟು ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ವಸಂತ್ ಕುಮಾರ್ ಅವರ ಕೊಡುಗೆ ಅಪಾರವಾಗಿದೆ. ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಅವರಿಗೆ ರಕ್ತದಲ್ಲಿ ಸಹಿ ಮಾಡುವ ಮೂಲಕ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರೋಧಿಸಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಡಿಸಿ ಕಚೇರಿ ಮುತ್ತಿಗೆ ಯತ್ನ. ಎಸ್ಐಆರ್ ಪ್ರಕ್ರಿಯೆಗೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಹಕರಿಸಲು ಡಿಸಿ ಪೂವಿತಾ ಎಸ್ ಮನವಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಪದವಿ ಕಾಲೇಜಿಗೆ ಭೇಟಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೇ ಇರುವುದಕ್ಕೆ ಅಧಿಕಾರಿಗಳ ತರಾಟೆ. ಜುಲೈ 14ರಂದು ಕವಿತಾಳದಲ್ಲಿ ನಡೆಯಲಿರುವ ಕೆ ಶಿವನಗೌಡ ನಾಯಕ್ ಇವರ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲ. ಬಸವರಾಜ್ ಕಳಸ. ಮದರಕಲ್ ಗ್ರಾಮದಲ್ಲಿ ಅವಧೂತ ಸ್ವಾಮಿ ಎಂದು ಸ್ವಯಂ ಘೋಷಿತ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ, ತನಿಖೆಗೆ ಶಿವಜ್ಞಾನಿ ಒತ್ತಾಯ. ಮತ್ತು ಹಂಚಿನಾಳ ಕ್ಯಾಂಪಿನಲ್ಲಿ ಕೊಲೆ ಪ್ರಕರಣ, 6 ಜನರ ಬಂಧನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.